ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ಈ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಪದೇ ಪದೇ ಚಾಟಿ ಬೀಸ್ತಾನೆ ಇದೆ. ರಾಜ್ಯ ಸರ್ಕಾರ BBMP ತನ್ನ ನಿರ್ಲಕ್ಷ್ಯವನ್ನು ತೋರ್ತಾ ಇದೆ. ಯಾವ ವಿಚಾರಕ್ಕೆ? ಫ್ಲೆಕ್ಸ್ಗಳ ಹಾವಳಿಯ ವಿಚಾರಕ್ಕೆ. ಫ್ಲೆಕ್ಸ್ಗಳು, ಹೋರ್ಡಿಂಗ್ಸ್ಗಳು, ಬ್ಯಾನರ್ಗಳು ಇವೆಲ್ಲವೂ ಕೂಡ ಅನಧಿಕೃತವಾಗಿ ಎಲ್ಲೆಲ್ಲಿ ಹಾಕ್ಕೊಂಡಿದ್ದಾರೆ. ಬೆಂಗಳೂರಿನ ಅಂದವನ್ನು ವಿರೂಪಗೊಳಿಸಲಾಗ್ತಾ ಇದೆ. ಅದರ ವಿರುದ್ಧ ಈಗಾಗಲೇ ನ್ಯಾಯಾಲಯ ಪದೇ ಸೂಚನೆಯನ್ನು ಕೊಡ್ತಾ ಇದ್ರೂ ಕೂಡ ತುಂಬ ನೆಗ್ಲೆಕ್ಟನ್ನು ರಾಜ್ಯ ಸರ್ಕಾರ ಇರ್ಬೋದು, BBMP ವಹಿಸ್ತಾ ಇರುವಂಥದ್ದು ನೋಡಿ. ಇತ್ತೀಚೆಗೆ ಮಾಯಿಗೌಡ ಅನ್ನುವಂಥವರು ಮತ್ತೆ ರಾಜಧಾನಿ ಬೆಂಗಳೂರಲ್ಲಿ ಅನಧಿಕೃತವಾಗಿ ಫ್ಲೆಕ್ಸ್ಗಳ ಹಾವಳಿ ಹೆಚ್ಚಾಗಿದೆ, ಹೋರ್ಡಿಂಗ್ಸ್ಗಳ ಹಾವಳಿ ಹೆಚ್ಚಾಗಿದೆ ಅಂತೇಳಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿದ್ದಾರೆ. ಆ ಅರ್ಜಿಯನ್ನು ತೆಗೆದುಕೊಂಡಂಥ ನ್ಯಾಯಾಲಯ ಮತ್ತೆ ವಾರ್ನಿಂಗ್ ಕೊಟ್ಟಿದೆ. ನಮ್ಮ ಆದೇಶವನ್ನು ನೀವು ಲಘುವಾಗಿ ಪರಿಗಣಿಸಬೇಡಿ. ಪದೇ ಈ ರೀತಿಯ ವಿಚಾರವನ್ನು ಯಾಕೆ, ನ್ಯಾಯಾಲಯದ ಆದೇಶವನ್ನು ಈ ರೀತಿ ಲಘುವಾಗಿ ಪರಿಗಣಿಸಿದ್ರೆ ಅದು ನ್ಯಾಯಾಂಗ ನಿಂದನೆ ಆಗುತ್ತೆ. ಕೂಡಲೇ ಬೆಂಗಳೂರಲ್ಲಿರುವಂಥ ಅನಧಿಕೃತ ಫ್ಲೆಕ್ಸ್ಗಳನ್ನು, ಹೋರ್ಡಿಂಗ್ಸ್ಗಳನ್ನು, ಬ್ಯಾನರ್ಗಳನ್ನು ತೆರವುಗೊಳಿಸಿ ಅಂತೇಳಿ ಸೂಚನೆ ಕೊಟ್ಟಿದೆ. ಈಗ ವಿಚಾರಣೆಯನ್ನು ಮುಂದೂಡಿರುವಂಥದ್ದು 2025 ಜೂನ್ ತಿಂಗಳಿಗೆ ಈ ವಿಚಾರಣೆ ಮುಂದೂಡಿದೆ. ಆದರೆ ಸ್ನೇಹಿತರೆ, ಯಾಕೆ ಬೆಂಗಳೂರಿನಲ್ಲಿ ಈ ರೀತಿ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ನಾವು ನೋಡೋದಾದರೆ, ಮೊದಲು ಈ ಸಮಸ್ಯೆ ಯಾರಿಂದ ಆಗುತ್ತೆ ಅಂತ ನಾವು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡೋದಾದರೆ, ಈ ರಾಜಕಾರಣಿಗಳೇ ಮಾಡುವಂಥದ್ದು. ಈ ಅಧಿಕಾರದಲ್ಲಿರುವಂಥ ವಿಪಕ್ಷ ಮತ್ತು ಆಡಳಿತಾರೂಢ ರಾಜಕಾರಣಿಗಳು, ಬೇರೆ ಉದ್ಯಮಿಗಳು ತಮ್ಮ ಜಾತ್ರೆ, ಬರ್ತ್ಡೇ, ಇನ್ನೇನೇನೋ ಕಾರಣಗಳಿಗೋಸ್ಕರ ಅಣ್ಣನ ಬರ್ತ್ಡೇ, ಅಣ್ಣ ಸತ್ತೋದ್ರು, ಅಣ್ಣ ಬದುಕಿದ್ರು, ಇನ್ಯಾರೋ ಬರ್ತಾರೆ, ಇನ್ಯಾರೋ ಹೋಗ್ತಾರೆ, ಇಂಥ ಸಮಾವೇಶ ಅಂತೇಳಿ ದೊಡ್ಡ ಬ್ಯಾನರ್ಗಳನ್ನು ಹಾಕಿರ್ತಾರೆ. ಈ ಯಾವ ಬ್ಯಾನರ್ಗಳಿಗೂ ಕೂಡ ಒಂದು ಮಾನ್ಯತೆಯನ್ನು ಪಡ್ಕೊಂಡಿರಲ್ಲ, ಪರ್ಮಿಷನ್ನ ಪಡ್ಕೊಂಡಿರಲ್ಲ. ಕೇಳಿದ್ರೆ ಇದು ನಮ್ಮ ಸಚಿವರ ಬ್ಯಾನರ್, ಇದು ನಮ್ಮ ಅಣ್ಣನ ಬ್ಯಾನರ್, ಇದು ನನ್ನ ತಮ್ಮನ ಬ್ಯಾನರ್ ಅಂತೇಳಿ ದೊಡ್ಡದಾಗೆ ಬ್ಯಾನರ್ಗಳು ಹಾಕಿರ್ತಾರೆ. ಅದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಅಂದರೆ ಈ ದೊಡ್ಡ ಅನಧಿಕೃತ ಬ್ಯಾನರ್ಗಳನ್ನು ಹಾಕೋರು ಯಾರಪ್ಪ ಅಂತ ಅಂದರೆ ಈ ರಾಜಕಾರಣಿಗಳೇ, ಬಹುತೇಕ ಈ ಉದ್ಯಮಿಗಳೇ ಆಗಿದ್ದಾರೆ. ಇವರುಗಳ ಈ ಒಂದು ಉಚ್ಚಾಟಗಳಿಂದ ಸಾರ್ವಜನಿಕರಿಗೆ ಅಂದರೆ ಸಂಚಾರ ದಟ್ಟಣೆಯ ಸಮಸ್ಯೆ ಉಂಟಾಗುತ್ತೆ, ಸಾರ್ವಜನಿಕರಿಗೆ ಕಿರಿಕಿರಿ ಆಗುತ್ತೆ. ಹೋದ ವರ್ಷ ಅಂತ ಕಾಣುತ್ತೆ, ಹೋದ ವರ್ಷದಲ್ಲಿ ಈ ಬ್ಯಾನರ್ ಬಿದ್ದು ಒಬ್ಬ ಮಹಿಳೆನ ಯಾರೋ ಒಂದು ಜೀವ ಸತ್ತೋಯ್ತು. ಹಾಗಾಗಿ ಇವ್ರಿಗೆ, ರಾಜಕಾರಣಿಗಳಿಗೆ ಒಂದು ಪ್ರಜ್ಞೆ ಇರಬೇಕು. ಒಂದು ಕಡೆ ನ್ಯಾಯಾಲಯ ರಾಜ್ಯ ಸರ್ಕಾರಕ್ಕೆ, BBMPಗೆ ಚೀಮರಿ ಆಗ್ತಾ ಇದೆ, ಮತ್ತು ನಮ್ಮ ಆದೇಶವನ್ನು ಲಘುವಾಗಿ ಪರಿಗಣಿಸಬೇಡಿ ಅಂತೇಳಿ ಗರಂ ಆಗಿದೆ. ಆದರೆ ಈ ಯಾವ ಸಾಮಾಜಿಕ ಪ್ರಜ್ಞೆ ಇಲ್ದಿರುವಂಥ ಈ ಲಜ್ಜೆಗೆಟ್ಟ ರಾಜಕಾರಣಿಗಳು ತಮ್ಮ ಬರ್ತ್ಡೇಗೆ, ತಮ್ಮ ಡೆತ್ ಡೇಗೆ ದೊಡ್ಡ ಬ್ಯಾನರ್ಗಳನ್ನ ಹಾಕ್ಕೊಂಡು, ಅದು ಎಲ್ಲೆಲ್ಲಿ ಬೇಕೋ ಅಲ್ಲೇ, ಅದು ಸಾರ್ವಜನಿಕ ಸ್ಥಳಗಳಲ್ಲಿ, ತಮ್ಮ ಮನೆಯಲ್ಲಿ ಅಥವಾ ಎಲ್ಲೆಲ್ಲೋ ಹಾಕ್ಕೊಂಡ್ರೆ ಪರವಾಗಿಲ್ಲ, ಸಾರ್ವಜನಿಕ ಸ್ಥಳಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ಮತ್ತು ಸಾರ್ವಜನಿಕರು ಅತಿ ಹೆಚ್ಚು ಓಡಾಡುವಂಥ ಸ್ಥಳಗಳಲ್ಲಿ ಈ ರೀತಿ ಬ್ಯಾನರ್ಗಳನ್ನು, ಹೋರ್ಡಿಂಗ್ಸ್ಗಳನ್ನು ಹಾಕೊಂಡ್ರೆ ಅದು ಕಿರಿಕಿರಿ ಉಂಟಾಗುತ್ತೆ. ಜನರ ಸುಗಮ ಸಂಚಾರಕ್ಕೆ ಆಗಲಿ, ಅವರ ಬದುಕಿನ ನಿರ್ವಹಣೆಗಾಗಲಿ ತೊಂದರೆ ಆಗುತ್ತೆ. ಈ ಸಾಮಾನ್ಯ ಪರಿಜ್ಞಾನ ಇಲ್ದಿರುವಂಥ ಈ ರಾಜಕಾರಣಿಗಳಿಗೆ ಇನ್ನಾದರೂ ಬುದ್ಧಿ ಬರಲಿ. ಮತ್ತು ಪ್ರಜ್ಞಾವಂತ ಜನರು ಈ ರೀತಿಯ ಬ್ಯಾನರ್ಗಳು ಕಂಡು ಬಂದರೆ ಅದನ್ನು ಸಂಬಂಧಪಟ್ಟ BBMPಗೆ ಆಗಲಿ, ಇಲಾಖೆಗಾಗಲಿ ಸೂಚನೆ ಕೊಡಬೇಕು. ಆ ಫೋಟೋಗಳನ್ನ ತೆಗೆದು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರನ್ನ ತರಾಟೆಗೆ ತೆಗೆದುಕೊಳ್ಳುವ ಕೆಲಸ ಮಾಡಬೇಕು. ನೋಡಿ, ಈ ರೀತಿ ಅನಧಿಕೃತವಾಗಿ ಬ್ಯಾನರ್ ಹಾಕೋದ್ರಿಂದ ಬೆಂಗಳೂರಿನ ನಗರದ ಅಂದಕ್ಕೆ ವಿರೂಪ ಆಗೋದಲ್ಲದೆ, ಸಾರ್ವಜನಿಕರಿಗೆ ತೊಂದರೆ, ಕಿರಿಕಿರಿ ಆಗುವುದಲ್ಲದೆ, ಇವರು ಜನರ ಮಾನಸಿಕವಾದಂಥ ಮತ್ತು ಅವರ ಮೆಂಟಾಲಿಟಿಯನ್ನು ಡಿಸ್ಟರ್ಬ್ ಮಾಡ್ತಾರೆ ಅನ್ನುವಂಥದ್ದು. ಇನ್ನಾದರೂ ನಮ್ಮ ರಾಜಕಾರಣಿಗಳು, ಸಚಿವರು, ಮಾಜಿ ಸಚಿವರುಗಳು, ಶಾಸಕರುಗಳು, ಇವ್ರು ಯಾರ್ಯಾರೋ ಹೇಳ್ತಾರಲ್ಲ, ಅಣ್ಣ ತಮ್ಮ, ಅವರು ಇವರು ಅನ್ನೋಂಥವರೆಲ್ಲ ಈ ಸಾಮಾಜಿಕ ಪ್ರಜ್ಞೆಯನ್ನು, ಸಂವೇದನೆಯನ್ನು ಇಟ್ಕೊಂಡು ಜನರಿಗೆ ತೊಂದರೆ ಕೊಡದ ರೀತಿಯಲ್ಲಿ ಬದುಕಲಿ, ಈ ಬ್ಯಾನರ್ಗಳನ್ನು ಹಾಕಿಸುವಂಥ ಕೆಲಸವನ್ನು ಮಾಡದೇ ಇರಲಿ ಅನ್ನುವಂಥ ಒಂದು ಆಶಯದೊಂದಿಗೆ ಈ ಚರ್ಚೆನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ. ನಮಸ್ಕಾರ.